ಜೈಲಿನಲ್ಲಿರುವಂತ ದಾಸನನ್ನ ನೋಡೋದಕ್ಕೆ ಆತನ ಆಪ್ತರು, ಗೆಳೆಯರು, ಅಭಿಮಾನಿಗಳು ಎಲ್ಲರೂ ಕೂಡ ಹೋಗ್ತಾ ಇದ್ದಾರೆ. ಆದ್ರೆ ಎಲ್ರಿಗೂ ಅವಕಾಶ ಸಿಗ್ತಾ ಇಲ್ಲ. ಮಂಗಳವಾರ ಸಾಧು ಕೋಕಿಲ ಕೂಡ ಹೋಗಿದ್ರು, ಆದ್ರೆ ಅವಕಾಶ ಸಿಕ್ಕಿರಲಿಲ್ಲ. ಸೊ ಇದೀಗ ಮತ್ತೆ ದರ್ಶನ್ ಭೇಟಿಗೆ ಆಗಮಿಸಿದ್ದಾರೆ ಹಾಸ್ಯ ನಟ ಸಾಧು ಕೋಕಿಲ. ಇವತ್ತು ಬರೋದಕ್ಕೆ ದರ್ಶನ್ನೇ ಹೇಳಿ ಕಳಿಸಿದ್ರು ಅಂತ ಹೇಳಲಾಗಿತ್ತು. ಸೊ ಸಾಧು ಕೋಕಿಲ ಆಲ್ರೆಡಿ ಬಂದು ಕಾಯ್ತಾ ಇದ್ದಾರೆ. ದರ್ಶನ್ ಪತ್ನಿ ವಿಜಯಲಕ್ಷ್ಮಿಗೋಸ್ಕರ ಕಾಯ್ತಾ ಇದ್ದಾರೆ. ಪರಪ್ಪನಾಗ್ರಹಾರ ಜೈಲು ಬಳಿ ಸಾಧು ಕೋಕಿಲ ಕಾಯ್ಕೊಂಡು ನಿಂತಿದ್ದಾರೆ. ಯಾಕಂದ್ರೆ ಮಂಗಳವಾರ ಹೋದ ಸಂದರ್ಭದಲ್ಲಿ ದರ್ಶನ್ ಇಲ್ಲ ಗುರುವಾರ ವಿಜಯಲಕ್ಷ್ಮಿ ಬರ್ತಾರೆ, ಅವ್ರ ಜೊತೆಗೆ ಬನ್ನಿ ಅಂತ ಹೇಳಿ ಕಳಿಸಿದ್ರಂತೆ. ವಾರದಲ್ಲಿ ಇಬ್ಬರಿಗೆ ಮಾತ್ರ ಅಂದ್ರೆ 2 ಬಾರಿ ಮಾತ್ರ ಅವಕಾಶ ಇರುತ್ತೆ ದರ್ಶನನ ಭೇಟಿ ಮಾಡೋದಕ್ಕೆ. ಸೊ ಆ ಕಾರಣಕ್ಕಾಗಿ ಸೋಮವಾರನೇ ವಿಜಯಲಕ್ಷ್ಮಿ ಅವರು ದರ್ಶನ್ರನ್ನ ಭೇಟಿ ಆಗಿದ್ರು. ಮಂಗಳವಾರ ಸಾಧು ಕೋಕಿಲ ಅವ್ರು ಹೋಗಿದ್ರು, ಆಗ ಮೀಟ್ ಆಗಕ್ಕಾಗಲ್ಲ. ಆದ್ರೆ ಗುರುವಾರ ವಿಜಯಲಕ್ಷ್ಮಿ ಬರ್ತಾರೆ, ಅವ್ರ ಜೊತೆಗೆ ಬನ್ನಿ ಅಂತ ಹೇಳಿ ಕಳಿಸಿದ್ರಂತೆ. ಸೊ ಇನ್ನು ವಿಜಯಲಕ್ಷ್ಮಿ ಬಂದಿಲ್ಲ. ಆಲ್ರೆಡಿ ಸಾಧು ಕೋಕಿಲ ಹೋಗಿ ವೆಯ್ಟ್ ಮಾಡ್ತಾ ಇದ್ದಾರೆ. ವಿಜಯಲಕ್ಷ್ಮಿ ಬರ್ತಾ ಇದ್ದ ಹಾಗೇನೆ ಒಳಗಡೆ ಹೋಗಿ ದರ್ಶನ್ರನ್ನ ಭೇಟಿ ಆಗ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಸಾಧು ಕೋಕಿಲ ಅವರು ಕಾಯ್ತಾ ಇದ್ದಾರೆ. ಮಂಗಳವಾರ ವಕೀಲರ ಜೊತೆಗೆ ಬಂದಿದ್ರು, ಯಾವ ಕಾರಣಕ್ಕೆ ಏನು ಅನ್ನೋದು ಗೊತ್ತಿಲ್ಲ. ಇವತ್ತು ಸಾಧು ಕೋಕಿಲ ಜೊತೆಗೆ ಇಂಡುವಾಳು ಸಚ್ಚಿದಾನಂದ ಕೂಡ ಆಗಮಿಸಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಇಂಡುವಾಳು ಸಚ್ಚಿದಾನಂದ ದರ್ಶನ್ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡು ದರ್ಶನ್ಗಾಗಿ ಮನೆಯಿಂದ ಊಟ ಕೂಡ ತಂದಿದ್ದಾರಂತೆ ಇಂಡುವಾಳ ಸಚ್ಚಿದಾನಂದ. ಅವಕಾಶ ಇಲ್ಲ ಅದಕ್ಕೆಲ್ಲ. ಅದೇ ಈಗ ವಾದ ಪ್ರತಿವಾದ ಎಲ್ಲ ಆಗಿರೋದು. ಇವತ್ತು ತೀರ್ಪು ಬರ್ತಾರೆ. ಹಿಂಗೆ ಹೋಗೋದವರು ಬಂದವರು ಎಲ್ಲ ಊಟ ತರ್ತಿದ್ರೆ ಆರಾಮ್ಸೆ ಅಲ್ಲ. ಸೊ ಸಚ್ಚಿದಾನಂದ ಅವ್ರಿಗೆ ಇದು ಗೊತ್ತಿತ್ತೋ ಗೊತ್ತಿಲ್ವೋ ಗೊತ್ತಿಲ್ಲ. ಊಟ ತಗೊಂಡು ಬಂದಿದ್ದಾರೆ, ಮನೆಯಿಂದ ಬರಬೇಕಾದ್ರೆ ನೋ ಎಂಟ್ರಿ ಅಂತ ಹೇಳಿದ್ದಾರೆ, ಅವಕಾಶ ಇಲ್ಲ ಅಂತ ಹೇಳಿದ್ದಾರೆ. ಸೊ ಅವರು ಕೂಡ ಅಲ್ಲೇ ಜೈಲಿನ ಹತ್ರ ಕಾಯ್ತಾ ಇದ್ದಾರೆ. ಸಾಧು ಕೋಕಿಲ ಅವರು ಯಾಕೆ ದರ್ಶನ್ರನ್ನ ಭೇಟಿ ಆಗಬೇಕು ಅಂತ ಬಂದಿದ್ದಾರೆ ಗೊತ್ತಿಲ್ಲ. ಯಾಕಂದ್ರೆ ವಕೀಲರನ್ನ ಕರ್ಕೊಂಡು ಬಂದಿದ್ರು. ಇಲ್ಲಿವರೆಗೂ ದರ್ಶನ್ರನ್ನ ತುಂಬಾ ಜನ ಭೇಟಿ ಮಾಡಿದ್ದಾರೆ, ಆದ್ರೆ ಯಾರು ವಕೀಲರನ್ನ ಕರ್ಕೊಂಡು ಬಂದಿರಲಿಲ್ಲ. ಆದ್ರೆ ಸಾಧು ಕೋಕಿಲ ವಕೀಲರನ್ನ ಕರ್ಕೊಂಡು ಬಂದಿದ್ರು. ಸೊ ಆರಾಮಾಗಿದ್ದೀಯಾ ಅಂತ ಕೇಳೋದ್ರ ಜೊತೆಗೆ ಮಾನಸಿಕ ಧೈರ್ಯವನ್ನು ತುಂಬಬೇಕು ಅನ್ನುವಂಥ ಕಾರಣಕ್ಕೇನಾದರೂ ಸಾಧು ಕೋಕಿಲ ಅವರು ಬಂದಿದ್ರಾ, ಭೇಟಿ ಆಗಲೇಬೇಕು, ಮಾತಾಡಿಸ್ಲೇಬೇಕು ಅನ್ನುವಂಥ ರೀಸನ್ಸ್ಗೆ ಏನಾದರೂ ಬಂದಿದ್ರಾ? ಆದರೆ ಅವತ್ತು ಅವಕಾಶ ಸಿಕ್ಕಿರಲಿಲ್ಲ. ದರ್ಶನ್ ಅವರೇ ಗುರುವಾರ ಬನ್ನಿ ಅಂತ ಹೇಳಿ ವಾಪಸ್ ಕಳಿಸಿದ್ರು. ಸೊ ಈಗ ಆಲ್ರೆಡಿ ಬಂದಲ್ಲಿ ಕಾದು ಕೂತಿದ್ದಾರೆ. ವಿಜಯಲಕ್ಷ್ಮಿ ಅವರು ಬರ್ತಾರೆ ಅಂತ ಕಾಣುತ್ತೆ. ಕಾಲ್ ಮಾಡ್ಕೊಂಡಿರ್ತಾರೆ, ಎಷ್ಟೊತ್ತಿಗೆ ಬರಬೇಕು, ಎಷ್ಟೊತ್ತಿಗೆ ರೀಚ್ ಆಗ್ತೀರಾ, ನಾವು ಅಷ್ಟೊತ್ತಿಗೆ ಬರ್ತೀವಿ ಅಂತ. ಬಟ್ ಅವ್ರು ಬರೋ ತಡ ಆಗಿದೆ.